ಒಂದು ಮಾತು ನೆನಪಿಟ್ಟುಕೊಳ್ಳಿ, ರಾಜನಾಗಬೇಕಾದ್ರೆ ಭಿಕಾರಿಯ ಹಾಗೆ ಕಷ್ಟಪಟ್ಟು ದುಡಿಯಬೇಕಾಗುತ್ತೆ. ಸೂರ್ಯನಂತೆ ಮಿಂಚಬೇಕಾದ್ರೆ ಸೂರ್ಯನಂತೆ ಉರಿಯಲೇಬೇಕಾಗುತ್ತದೆ. ನೀವು ಓದಲು ಯೋಚಿಸಿದರೆ ನಾಳೆ ಓದ್ತೇನೆ, ನಾಡ್ದು ಓದ್ತೇನೆ, 1ನೇ ತಾರೀಕಿನಿಂದ ಓದುತ್ತೇನೆ, ಸೋಮವಾರ ಓದುತ್ತೇನೆ, ಎಲ್ಲಿಯವರೆಗೆ ನಾಳೆ ನಾಳೆ ಅಂತ ನಿಮ್ಮನ್ನು ನೀವು ಅಂದ್ಕೊಳ್ತೀರಿ. ಒಂದು ದಿನ ಬರುತ್ತೆ ನೀವು ಸಾಯುವ ದಿನ, ಆವಾಗಲೂ ಅದೇ ಹೇಳ್ತೀರಾ, ನಾನು ನಾಳೆ ಸಾಯ್ತೀನಿ ಅಂತ. ಸ್ವಲ್ಪ ನೀವು ನಿಮ್ಮ ತಂದೆ ತಾಯಿಯ ಕಡೆ ಗಮನ ಕೊಡಿ. ಯಾಕೆಂದ್ರೆ ಅವರು ನಿಮ್ಮ ಮೇಲೆ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಟಿರುತ್ತಾರೆ. ಅವರು ನಿಮಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡಿದ್ದಾರೆ. ಆದ್ರೆ ನೀವು 5 ನಿಮಿಷ ಕೂಡ ಓದಕ್ಕೆ ತಯಾರಿಲ್ಲ. ಇವತ್ತೇ ಯೋಚಿಸಿ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ. ನೀವು ಓದೋದರಲ್ಲಿ ವೀಕ್ ಆದ್ರೂ ಪರವಾಗಿಲ್ಲ. ಎಲ್ರೂ ಹೇಳ್ತಾರೆ ಓದ್ಬೇಕಂತೀನಿ ಆದ್ರೆ ಮನಸ್ಸು ಬರ್ತಿಲ್ಲ ಅಂತ. ಸ್ವಲ್ಪ ಪ್ರಯತ್ನವಾದ್ರೂ ಮಾಡಿ ಓದಬೇಕು. ಒಂದ್ ವೇಳೆ ನೀವು 5 ನಿಮಿಷವಾದ್ರೂ ಓದಿ ನೋಡಿ, ಮುಂದೆ ನಿಮಗೆ 1 ಗಂಟೆ ಓದಲು ಪ್ರೋತ್ಸಾಹಿಸುತ್ತೆ.